ನೋಡಿ ಫ್ರೆಂಡ್ಸ್, ಇವತ್ತು ಲಾರಿಗೆಲ್ಲ ಪೂಜೆ ಮಾಡ್ತಾವ್ರೆ. ಇಲ್ಲಿ ಆಂಧ್ರ ಗಾಡಿ. చెప్పొచ్చా? మేము మా మనవునికి వచ్చి మా కూతురు తోడుకొని వచ్చి బిడ్డలు కాకుండా దానికి వచ్చి మొక్కొని పోయినాము. ఇక్కడికి వచ్చిన ఇంకా మాకు మనవుని పుట్టినాడు, అందుకోసము ఇక్కడ ఎంటకలు తీపిస్తున్నాం. హిందూపూర్ తాలూకా లేపాక్షి మండల్, ಸತ್ಯಸಾಯಿ ಜಿಲ್ಲಾ, ಲೇಪಾಕ್ಷಿ. ಶಿಡ್ಲಘಟ್ಟ ತಾಲೂಕಿನ ಆಶ್ರಯ ಬಡಾವಣೆಯಲ್ಲಿರುವ ಶ್ರೀ ಸತ್ಯಮ್ಮ ದೇವಿ ದೇವಸ್ಥಾನದಲ್ಲಿ ಇಂದು ವಿಶೇಷ ಪೂಜೆ ಮತ್ತು ಹರಕೆ ಸಮರ್ಪಣೆ ಕಾರ್ಯಕ್ರಮಗಳನ್ನು ವಿಜೃಂಭಣೆಯಿಂದ ನೆರವೇರಿದವು. ಲೇಪಾಕ್ಷಿ ಶ್ರೀ ಸತ್ಯಸಾಯಿ ಮಂಡಲ ಹಿಂದೂಪುರ ತಾಲೂಕಿನ ಸೀನಪ್ಪ ಅವರ ತಮ್ಮ ಮಗಳಿಗೆ ಸತತವಾಗಿ 3 ಹೆಣ್ಣು ಮಕ್ಕಳು ಜನಿಸಿದ ಬಳಿಕ ಗಂಡು ಮಗು ಆಗಲಿ ಎಂದು ಶ್ರೀ ಸತ್ಯಮ್ಮ ದೇವಿಯ ಬಳಿ ಹರಕೆ ಹೊತ್ತಿಕೊಂಡಿದ್ದರು. ದೇವಿಯ ಕೃಪೆಯಿಂದ ತಮ್ಮ ಮನೋಕಾಮನೆ ಈಡೇರಿದ ಹಿನ್ನೆಲೆಯಲ್ಲಿ ಹರಕೆ ತೀರಿಸುವ ಉದ್ದೇಶದಿಂದ ವಿಶೇಷ ಪೂಜೆ ಸಲ್ಲಿಸಿ 2 ಮೇಕೆಗಳನ್ನು ದೇವಿಗೆ సమర్పించారు. చెప్పొచ్చా? మేము మా మనవునికి వచ్చి మా కూతురు తోడుకొని వచ్చి బిడ్డలు కాకుండా దానికి వచ్చి మొక్కొని పోయినాము. ఇక్కడికి వచ్చిన ఇంకా మాకు మనవుని పుట్టినాడు, అందుకోసము ఇక్కడ ఎంటకలు తీపిస్తున్నాం. హిందూపూర్ తాలూకా లేపాక్షి మండల్, సత్యసాయి జిల్లా, ಲೇಪಾಕ್ಷಿ. ಈ ಸಂದರ್ಭದಲ್ಲಿ ದೇವಸ್ಥಾನದ ಕಾರ್ಯದರ್ಶಿ ಶಶಿಕುಮಾರ್ ಅವರು ಮಾತನಾಡಿ ಶ್ರೀ ಸತ್ಯಮ್ಮ ದೇವಿಯ ಮಹಿಮೆ ಹಾಗೂ ದೇವಸ್ಥಾನದ ಇತಿಹಾಸ ಮತ್ತು ವಿಶೇಷತೆಗಳ ಬಗ್ಗೆ ಭಕ್ತರಿಗೆ ಮಾಹಿತಿ ನೀಡಿದರು. ದೇವಸ್ಥಾನ ನಮ್ಮ ಅಪ್ಪನ ಕನಸಲ್ಲಿ ಬಂದಿದ್ದು, ಸುಮಾರು ಒಂದು 20 ವರ್ಷದ ಹಿಂದ್ಗಡೆ ಬಂದಿದ್ದು ಕನಸಲ್ಲಿ. ಅದು ಉತ್ತ ಮಾತ್ರ ಇದು 20 ವರ್ಷದ ಹಿಂದ್ಗಡೆ ನಮ್ಮ ಅಪ್ಪನ ಕನಸಲ್ಲಿ ಬಂದಿದ್ದು ಇತ್ತ ಒಂದು ಬಂದಿತ್ತು. ನಮ್ಮಪ್ಪ ಕನ್ಸಲ್ಲಿ ಬಂದಿತ್ತು ಅಂದ್ಬಿಟ್ಟು ಇಲ್ಲಿ ಪಟ್ಪಲ್ ಕುಂಟೆ ಪರ್ಸೆ ಇತ್ತು, ಪರ್ಸೆಗೆ ಬಂದಿದ್ರು. ಅವತ್ತು ಹಿಂಗೆ ದೇವಸ್ಥಾನ ನಮ್ಮ ಸೈಟ್ ಹತ್ರ ನೋಡ್ಕೊಂಡ್ ಬರೋಣ ಬಾ ಅಂತ ಹೇಳ್ಬಿಟ್ಟು ನನ್ನ ತಮ್ಮನು ನಮ್ಮಪ್ಪ ಇಬ್ರು ಬಂದಿದ್ರೆ ನಮ್ಮ ಅಪ್ಪನ ಕನ್ಸಲ್ಲಿ ಯಾವ ತರ ಬಂದಿತ್ತು ಅದೇ ತರ ಇಲ್ಲಿ ಉಟ್ಕೊಂಡಿತ್ತಂತೆ. ಆಮೇಲೆ ನಾವು ಅದ್ರ ಬಗ್ಗೆ ನಮ್ಗೆ ಗೊತ್ತಿರ್ಲಿಲ್ಲ, ನಾವು ಬಿಟ್ಬಿಟ್ಟಿದ್ರಿ, ಒಂದು 10 ವರ್ಷ ಬಿಟ್ಬಿಟ್ಟಿದ್ರಿ. 10 ವರ್ಷ ಇವಾಗ 11-12 ವರ್ಷದಿಂದ ನಮ್ಗೆ ಗೊತ್ತಾಗಿದ್ದು. ಅದು ಅವಾಗಿಂದ ಪೂಜೆ ಮಾಡ್ಕೊಂಡ್ ಬರ್ತಾ ಇದ್ರಿ, ಬಿಡ್ಸ್ಲಾಕೊಂಡು. ಮತ್ತೆ ಒಂದೊಂಚೂರೆ ಜನಗಳು ಸ್ವಲ್ಪ ಸಹಾಯ ಮಾಡಿದ್ರು. ಅವ್ರ ಹತ್ರ ಇವ್ರ ಹತ್ರ ಕೇಳ್ಕೊಂಡು ಇಷ್ಟು ಮಾತ್ರ ಮಾಡ್ಕೊಂಡಿದ್ರಿ. ಜನಗಳು ಬರ್ತಾವ್ರೆ, ಹೋಗ್ತಾವ್ರೆ, ಭಕ್ತಾದಿಗಳು ಅವ್ರ ಹತ್ರ ಏನ್ ಬೇಕೋ ಮಾಡ್ಕೊಂತ ಇದ್ದಾರೆ. ಜನಗಳಿಗೆ ಒಳ್ಳೇದಾಗ್ತಾ ಇದೆ. ಇಲ್ಲಿ ಬಂದು ಕೆಳಗಡೆ ಅಮ್ಮನ ಹತ್ರ ಕೇಳ್ಕೊಂಡ್ರೆ ಕೈಗಳು 2 ನೆಲದ ಮೇಲೆ ಇಟ್ಟಿದ್ರೆ ಅವಶ್ಯಕವೇ ಜೋಡಣೆ ಆದ್ರೆ ಅವ್ರ ಕೆಲಸ ಕೇಳ್ಕೊಂಡಿರೋದು ಆಗಂಗಿದ್ರೆ ಅವಶ್ಯಕವೇ ಕುಡ್ಕೊಂತವೆ, ಕೆಲಸ ಆಗ್ತೈತಿ, ಇಲ್ಲಾಂದ್ರೆ ಆಗಲ್ಲ ಅನ್ನಂಗೆ ಅರ್ಥ. ಅದು ಬಂದು ಅವ್ರ ಹರಕೆ ತೀರಿದ್ಮೇಲೆ ಅವ್ರ ಒಳ್ಳೇದಾದ್ಮೇಲೆನೆ ಅವ್ರ ಹರಕೆ ತೀರ್ಸ್ಕೊಂಡು ಹೋಗ್ತಾ ಇರ್ತಾರೆ ಬಂದು. ಈ ದಿನ ಲೇಪಾಕ್ಷಿ ಕಡೆಯಿಂದ ಬಂದಿದ್ದಾರೆ ದೇವಸ್ಥಾನಕ್ಕೆ. ಅವರು ಏನೋ ಮಗು ಇಲ್ಲ, ಗಂಡು ಮಗು ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವರು ಇಲ್ಲಿ ಹರಕೆ ಕೇಳ್ಕೊಂಡು ಹೋಗಿದ್ರು. ಅದರಿಂದ ಅವ್ರಿಗೆ ಗಂಡು ಮಗು ಆಗಿತ್ತು. ದೇವಿ ಮೇಲಿನ ಅಪಾರ ಭಕ್ತಿಯಿಂದ ಅನೇಕ ಭಕ್ತರು ಹರಕೆ ಹೊತ್ತು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಂಡಿರುವ ಉದಾಹರಣೆಗಳಿವೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವಿಯ ದರ್ಶನ ಪಡೆದು ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡರು. ಪೂಜೆಯ ಬಳಿಕ ಪ್ರಸಾದ ವಿತರಣೆ ನಡೆಯಿತು. ಒಟ್ಟಾರೆಯಾಗಿ ಭಕ್ತಿಭಾವ ಮತ್ತು ಧಾರ್ಮಿಕ ಸಂಭ್ರಮದ ನಡುವೆ ಶ್ರೀ ಸತ್ಯಮ್ಮ ದೇವಿಯ ವಿಶೇಷ ಪೂಜೆ ಹಾಗೂ ಹರಕೆ ಸಮರ್ಪಣೆ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ನಮ್ಮದು ಆಂಧ್ರ ಪ್ರದೇಶ సత్యసాయి జిల్లా లేపాక్షి మండలం సిరివారం పంచాయతీ గోపిందేవరపల్లి గ్రామము. మాకు ఆడబిడ్డలైన 3, ఒక కొడుకు కాలని అమ్మకి ముక్కోయింటే మా కోరిక తీరింది. దాన్ని ఇంకా మా కోరిక తీర్చుకొని ముక్కోయినాము. 2 ఏట్లు కొడతామని ముక్కోయింది, అందుకు కోరిక తీర్చినాము. అనుకూలమైంది, తీర్చినాము. జరిగింది ఇక్కడ ఈ దేవతకు రావడం ఇది నాలుగోసారి. ఇక్కడికి ప్రజలు విచ్చేసినప్పటి నుంచి మంచిగా జరిగింది. కానీ ఇక్కడ డెవలప్మెంట్ లేదని చాలా వరకు రావడం మానేయడం జరిగింది.
ఇక్కడ డెవలప్ చేయడం వల్ల చాలా మందికి అనుకూలమే జరుగుతుంది కదా తప్పితే చెడేం జరగలేదు. కాబట్టి ఇక్కడ డెవలప్ చేయాలని కోరుకుంటున్నాం. ಅವರು ಗಂಡು ಮಗು ಇಲ್ಲ ಅಂದ್ಬಿಟ್ಟು ಕೇಳ್ಕೊಂಡಿದ್ರು. ಅವರು ಲೇಪಾಕ್ಷಿಯಿಂದ ಬಂದು ಇವತ್ತು 2 ಮರಿ ಹೊಡೆದು ಕಾಪಾಡ್ಕೊಂಡು ಹೋಗೈತಾ ಅಮ್ಮ, ಅದಕ್ಕೋಸ್ಕರ ಮರಿ ಹೊಡೆದವ್ರೆ. ಇಲ್ಲಿ ಅಮ್ಮ ಕನ್ಸಲ್ಲಿ ಬಂದು ನೆರೆಹೊರೆ ಹುಟ್ಟೈತೆ, ಅಮ್ಮ ನೆಲೆದೈತೆ. ಇಲ್ಲಿ ಕೈ ಇಕ್ಕಿದ್ರೆ, ಕೈ ಜೋಡಿಸಿದ್ರೆ ನಿಮಗೆ ಕೆಲಸ ಆಗುತ್ತೆ, ಇಲ್ಲ ಅಂದರೆ ಇಲ್ಲ. ಇದು ಹನುಮಂತಪುರ ಗೇಟು, ಕೃಷ್ಣಸ್ವಾಮಿ ದೇವಸ್ಥಾನ ಮುಂಭಾಗ. ಕೈ ಹಿಂಗೆ ಜೋಡಿಸಿದ್ರೆ ಕ್ಲೀನಾಗಿ ಜೋಡಿಸ್ಕೊತದೆ ಕೆಲಸ, ಹಂಗಿದ್ರೆ ಇಲ್ಲಾಂದರೆ ಕೆಲಸ ಆಗಲ್ಲ. ಇದು ಸತ್ಯಮ್ಮ ತಾಯಿ. ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ ಪೂಜೆ ನಡೆಯುತ್ತದೆ, ವಿಶೇಷ ಪೂಜೆಗಳು ಅಮಾವಾಸ್ಯೆಯಲ್ಲಿ. ಇಲ್ಲಿ ನನ್ನ ಹೆಸರು ನಂಜಪ್ಪ, ಸಂಪಾದಕರು. ಭಾಗ್ಯಮ್ಮ, ಭಾಗ್ಯಮ್ಮ